ನಮಸ್ತೆ ಎಲ್ಲರಿಗೂ, ಗುರುಗಳಿಗೆ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಕೃತಿ ಅಂತ, ಎಲ್ಲ ಬೆಂಗಳೂರಿಂದ. ನಾನು ಸುಮಾರು ಒಂದು 7 ವರ್ಷಗಳಿಂದನೂ ಅಕ್ಕಳ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ ಕನಸಿಟ್ಕೊಂಡಿದ್ದು. ಈ ಈ ಸಬ್ಜೆಕ್ಟಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಕಲಿಬೇಕು ಅನ್ನೋ ಕನಸಿತ್ತು. ಅದು ಹೇಗೆ ಮಾಡಬೇಕು ಗೊತ್ತಿರಲಿಲ್ಲ. ಮತ್ತು ಗುರುಗಳು ನಾವು ಏನೇ ಕಲಿಬೇಕಂತ ಇದ್ರೆ ಅದಕ್ಕೆ ಕಲಿಯೋ ಆಸಕ್ತಿ ನಮಗೆ ಇದ್ರೂ ಅದನ್ನು ಕಲಿಸುವಂಥ ಒಬ್ಬರು ಗುರುಗಳು ಬೇಕು. ಗುರುವಿನ ಗುಲಾಮ ಆಗೋವರೆಗೂ ನಮಗೆ ದೊರೆಯದಣ್ಣ ಮುಕ್ತಿ ಅನ್ನಂಗೆ, ನಾವು ಏನೇ ಕಲ್ತ್ರೂ ಗುರುವಿನ ಆಶೀರ್ವಾದ ಇಲ್ದಲೆ ನಾವು ಆ ವಿದ್ಯೆನ ಸದುಪಯೋಗ ಪಡಿಸ್ಕೊಳಕ್ಕಾಗೋದೇ ಇಲ್ಲ. ನಾನು ತುಂಬ ವರ್ಷಗಳಿಂದ ಸರ್ದು ವೀಡಿಯೋಸ್ನ ನೋಡಿಕೊಂಡು ಅವರು ಚಿಕ್ಕ ಚಿಕ್ಕ ಟಿಪ್ಸ್ ಎಲ್ಲ ಹೇಳ್ಕೊಡ್ತಿದ್ರು. ನ್ಯೂಮರಾಲಜಿ ಹೇಳ್ಕೊಡ್ತಾಯಿದ್ರು, ಕ್ರಿಸ್ಟಲ್ಸ್ ಬಗ್ಗೆ ಹೇಳ್ಕೊಡ್ತಿದ್ರು. ಪ್ರತಿಯೊಂದನ್ನು ಶ್ರದ್ಧೆಯಿಂದಲೇ ಹೇಗೆ ಏಕಲವ್ಯ ದೂರದಿಂದನೇ ಕೂತ್ಕೊಂಡು ಎಲ್ಲನೂ ಕಲಿತರು. ದ್ರೋಣಾಚಾರ್ಯರನ್ನ ತನ್ನ ಗುರುಗಳು ಅಂತ ಅಂದ್ಕೊಂಡು ಅದೇ ಮಾರ್ಗದಲ್ಲಿ ನಾನು ಫಸ್ಟು ಒಬ್ಬ ಗುರುನ ನಾನು ಗುರು ಅಂತ ಅಕ್ಸೆಪ್ಟ್ ಮಾಡಿಕೊಂಡು ವಿದ್ಯೆ ಕಲಿಯೋಕ್ಕೆ ಶುರು ಮಾಡಿದ್ದು ಅಕ್ಕಳ್ ಫೀಲ್ಡಲ್ಲಿ. ನಾನು ದೀಪಕ್ ಗುರೂಜಿ ಅವ್ರ ಹತ್ರನೇ ನಾನು ಅವರಿಗೆ ಇದನ್ನು ಹೇಳ್ಕೊಂಡಿದ್ದೀನಿ ಕೂಡ ಮೊದಲು. ಸೊ ಕಲಿತೆ, ನ್ಯೂಮರಾಲಜಿ ಚೆನ್ನಾಗಿ ಅರ್ಥ ಆಯಿತು. ಅದಾದಮೇಲೆ ಇನ್ನೊಂದು ಸ್ಟೆಪ್ ಆಸ್ಟ್ರಾಲಜಿ ಕಲಿತೆ. ಹೀಗೆ ಆಲ್ಮೋಸ್ಟ್ ನನಗೆ ಅಕ್ಕಳ್ ಫೀಲ್ಡಲ್ಲಿ ಯಾವುದೆಲ್ಲ ಕಲಿಬೇಕು ಅಂತ ಅನ್ನಿಸ್ತು, ಯಾವುದೆಲ್ಲ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲ ಕಲಿತಾ ಬಂದೆ. ಬಟ್ ಆವಾಗ ನನಗನ್ಸಿದ್ದು ಇಷ್ಟೆಲ್ಲ ನನಗೆ ಮಾಡೋಕ್ಕೆ ಸಾಧ್ಯವಾಗಿದ್ದು ಗುರೂಜಿಯವ್ರ ಆಶೀರ್ವಾದದಿಂದ. ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ನಾನು ಕೊಡಲೇಬೇಕು ಅಂತ ನಾನು ಇವಾಗ ಅವ್ರ ಹತ್ರ ಎಲ್ಲ ಹೆಚ್ಚು ಕಡಿಮೆ ಒಂದು 5 ಕೋರ್ಸಸ್ನ ಫೀಸ್ ಕೊಟ್ಟು ಕಲಿತೆ. ಯಾವ ರೀತಿ ನನಗೆ ಅದು ಮಿರಾಕಲ್ ಥರನೇ ಅನ್ನಿಸ್ತು. ಇಷ್ಟು ದಿನವೂ ಕನ್ಸಲ್ಟೇಷನ್ಸ್ ಕೊಡ್ತಾ ಇದ್ದೆ, ಬಟ್ ನನಗೆ ನನ್ನ ಆತ್ಮತೃಪ್ತಿಗಷ್ಟೇ ನಾನು ಮಾಡ್ತಾ ಇದ್ದಿದ್ದು. ಫೈನಾನ್ಷಿಯಲಿ ಏನೋ ಒಂದು ನನಗೆ ಹೆಲ್ಪ್ ಆಯಿತು ಅಥವಾ ಫೈನಾನ್ಷಿಯಲಿ ನಾನು ಬೆಳೀತಿದ್ದೀನಿ ಅಂದರೆ ಗುರುಗಳ ಹತ್ರ ನಾನು ಕನೆಕ್ಟ್ ಆದಾಗಲೇ. ಕನೆಕ್ಟ್ ಆಗಿದ್ದು ಲೇಟ್ ಆಯಿತು, ಯಾಕಂದರೆ ಏನೇ ಆಗಬೇಕಂದ್ರೆ ಅದಕ್ಕೆ ಒಂದು ಸಮಯ ಬರಬೇಕು. ಆ ಸಮಯ ನನಗೆ ಇವಾಗ ಬಂತು. ವೆರಿ ಶಾರ್ಟ್ಲಿ ಒಂದು 3 ಮಂತ್ಸಲ್ಲಿ ನನಗೆ ತುಂಬ ಕನ್ಸಲ್ಟೇಷನ್ಸ್ ಬರ್ತಾ ಇದೆ. ತುಂಬ ಬೇಗನೆ ಜನ ನನ್ನನ್ನು ಗುರುತಿಸೋಕ್ಕೆ ಶುರು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ನನಗೆ ಇಷ್ಟು ದಿನ ನನ್ನ ಮ್ಯಾನಿಫೆಸ್ಟೇಷನ್ ಏನಾಗಿತ್ತು, ಪ್ಯೂರ್ಲಿ ನಾನು ಈ ಫೀಲ್ಡಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಕಲಿಬೇಕು ಅಂತ ಕಲಿತೆ. ಈಗ ಅದನ್ನು ಜನಗಳಿಗೆ ಆ ವಿದ್ಯೆನ ಬಳಸ್ಕೊಂಡು ಜನಗಳಿಗೆ ಏನಾದರೂ ಸೇವೆ ಕೊಡಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೋತಿದ್ದೀನಿ. ಅದು ಕೂಡ ಆಗುತ್ತೆ. ಮತ್ತು ಅದರಿಂದ ನನಗೂ ಹೆಲ್ಪ್ ಆಗಬೇಕು, ನನ್ನ ಕೆರಿಯರ್ ಕೂಡ ಸೆಟ್ಲ್ ಆಗಬೇಕು, ಫೈನಾನ್ಷಿಯಲಿ ನಾನು ಮೇಲೆ ಬೆಳಿಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಇದೆಲ್ಲ ಆಗಿದ್ದು ಗುರುಗಳ ಆಶೀರ್ವಾದದಿಂದನೇ. ನನಗೆ ಇನ್ನೊಂದು ನಾನು ಹೇಳ್ಕೋಬೇಕು. ನಾನು ತುಂಬ ಚಿಕ್ಕ ವಯಸ್ಸಿಗೆ ಅಂದರೆ ಚಿಕ್ಕ ವಯಸ್ಸು ಅಂದರೆ ಒಂದು 20-21ಕ್ಕೆಲ್ಲ ಮದುವೆ ಆಗಿತ್ತು ನನಗೆ. ಅಂದರೆ ನನಗೆ ಏನೋ ಒಂದು ಕನಸು ಕಾಣ್ತಾ ಇರೋ ಏಜಲ್ಲೇ ಮದುವೆ ಆಗಿದ್ದು. ಮದುವೆ ನಂತರ ಹೀಗೆ ಮಗು ತುಂಬ ಚೆನ್ನಾಗಿತ್ತು, ಲೈಫು ಎಲ್ಲ ಚೆನ್ನಾಗಿತ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಳ್ಳೆ ಗಂಡ, ಅಪ್ಪ ಅಮ್ಮನ ಸಪೋರ್ಟು, ಮಗು ತುಂಬ ಆರೋಗ್ಯವಾಗಿ ಮಗು ಇತ್ತು, ಎಲ್ಲ ಚೆನ್ನಾಗಿತ್ತು. ಆಲ್ ಆಫ್ ಸಡನ್ ಒಂದೇ ಸರಿ ನನಗೆ ಏನಾಯಿತು, ಒಂದೇ ರಾತ್ರಿಲಿ ನನ್ನ ಮಗು ಒಂದು ಚಿಕ್ಕ ಜ್ವರ ಬಂದಿದ್ದು. ಒಂದೇ ರಾತ್ರಿಲಿ ಮಗು ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತು. ಗಂಡು ಮಗು, 1 ಇಯರ್ 11 ಮಂತ್ ಮಗುಗೆ. ಕೃಷ್ಣ ಜನ್ಮಾಷ್ಟಮಿ ಇವತ್ತು. ಆ ದಿನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಗಸ್ಟ್ 24 ಅನಿಸುತ್ತೆ, 2019. ವಯಸ್ಸು ಚಿಕ್ಕದು, ಅನುಭವ ಇಲ್ಲ. ಮತ್ತು ಬೆಂಗಳೂರಿಗೆ ಹೊಸಬ್ಳು, ಲ್ಯಾಂಗ್ವೇಜ್ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ಕನ್ನಡ ಮೀಡಿಯಮಿಂದ ಓದ್ಕೊಂಬಂದಿದ್ದು. ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದು. ಬೆಂಗಳೂರು ಹೊಸ್ತು. ಆಮೇಲೆ ತುಂಬ ಮುಗ್ದೆ ನಾನು. ಮಗುಗೆ ಹಿಂಗಾಗಿದೆ, ಇಲ್ಲೇ ಆಸ್ಟ್ರಾ CMI ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಏನೇನೋ ಮಾತಾಡ್ತಾರೆ, ಅವ್ರು ಮಾತಾಡೋ ಭಾಷೆ ಅರ್ಥ ಆಗ್ತಿಲ್ಲ, ಅವ್ರದ್ದು ಇಂಗ್ಲೀಷ್ ಅರ್ಥ ಆಗ್ತಿಲ್ಲ, ನನ್ನ ಮಗುಗೆ ಏನಾಗ್ತಿದೆ ಅರ್ಥ ಆಗ್ತಿಲ್ಲ. ನಾನು ಅವಾಗ ಯೂನಿವರ್ಸ್ ಕೇಳಿದ್ದು ಒಂದೇ, ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಕೊಟ್ಟಿದ್ಯಾ ಚಾಲೆಂಜು, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಮಗುಗೆ ಇವಾಗ ಏನು ಆಗಿದೆ, ಇದಕ್ಕಿಂತ ಮುಂಚೆ ಮಗು ಹೇಗಿತ್ತು ಹಾಗೆ ಮಗು ನನ್ನ ಕೈಗೆ ಬರಬೇಕು. ನಾನು ಅದನ್ನು ಬಂದಿದೆ ಅನ್ನೋ ಥರ ಮ್ಯಾನಿಫೆಸ್ಟ್ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಯೂನಿವರ್ಸ್ ನನಗೆ ಗೊತ್ತಿಲ್ಲದಂಗೆ ನಾನು ಕೇಳ್ಕೊಂಡಿದ್ದೆ. ನಾನು ಹಾಸ್ಪಿಟ್ಲಿಗೆ ವ್ಯಾಕ್ಸಿನೇಷನ್ಗೆ ಹೆಂಗೆ ಮಗುನ ಕರ್ಕೊಬರ್ತಿದ್ದೆ, ಅದೇ ಥರ ಮಗು ವಾಪಸ್ ಮನೆಗೆ ಬರಬೇಕು ಅಂತ ಆಯಿತು. ಅದು ಆದರೆ ಕೆಲವೊಂದು ಅಂದರೆ ಇವಾಗಷ್ಟು ಮಾತು ಬರುವಂಥ ವಯಸ್ಸು ಮಗುಗೆ ಕೆಲವೊಂದು ಪ್ರಾಬ್ಲಮ್ಸ್ ಆಯಿತು. ನ್ಯೂರಾಲಜಿಕಲಿ ಸಮಸ್ಯೆ ಆಗಿದ್ದು ಮಗುಗೆ,
ಸ್ಪೀಚ್ ಡಿಲೇ ಈ ಥರ ಸಮಸ್ಯೆ ಆಯಿತು. ಆವಾಗ ನಾನು ಗುರುಗಳದೊಂದು ವಿಡಿಯೋದಲ್ಲಿ ಸ್ಪೀಚ್ ಡಿಲೇಗೆ ಹೀಲಿಂಗ್ ಕೋಡ್ ಕೊಟ್ಟಿದ್ರು. ನಾನು ಅದನ್ನ ಬಳಸ್ತಾ ಬಂದೆ. ಮಗು ಸ್ವಲ್ಪ 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 ಡೆವಲಪ್ಮೆಂಟ್ ಆಗ್ತಾ ಬಂತು. ಮತ್ತು ನಾನು ಅವನದು ಹೆಸರನ್ನು ಬದಲಾಯಿಸ್ಕೊಂಡೆ ಗುರುಗಳ ಹತ್ರನೇ. ನಾನು ಅವ್ರಿಗೆ ಕೇಳಿದ್ದು ಅವಾಗನು ಹೆಂಗೆ ಬೇಕು ನೇಮ್, ನನಗೆ ನನ್ನ ಮಗ ಆರೋಗ್ಯವಂತನಾಗಿರಬೇಕು, ಅವನಿಗೆ ಇನ್ನೆಲ್ಲವನ್ನು ಕೊಡೋ ಶಕ್ತಿ ನನಗಿದೆ, ಆರೋಗ್ಯ ನೀವು ಹೆಸರು ಮೂಲಕ ಕೊಡಬೇಕು ಗುರುಗಳೇ. ಅವ್ರ ಹೆಸರು ಮಾಡಿಕೊಟ್ರು, ಸದ್ವಿನ್ ಆದಿತ್ಯ ಎಸ್ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅಲ್ಲಿ ಆದಿತ್ಯ ಅಂದರೆ ಇಮ್ಯುನಿಟಿ ಕಾರಕ, ಸೂರ್ಯ, ಆ ಸೂರ್ಯನ ಎನರ್ಜಿ ನನ್ನ ಮಗ ಇವಾಗ ಸೂರ್ಯನಂತಲೇ ಪ್ರಕಾಶಿಸ್ತಾನೆ. ಅದೊಂದು ಹೆಸರು ಈ ಮಗುನ ಹೀಗಿದ್ದಿದ್ದು ನನಗೆ ಅವನ ಡಾಕ್ಟರ್ಸ್ ಹೇಳ್ತಾರೆ ಸ್ಟಾರ್ ಬಾಯ್ ಅಂತ, ನನಗೆ ಮದರ್ ತೆರೇಸಾ ಹೀಗೆಲ್ಲ ನನ್ನನ್ನು ಕರೀತಾರೆ. ಯಾಕಂದರೆ ನಾನು ಆ ವಯಸ್ಸಿಗೆ ಅಷ್ಟೆಲ್ಲ ಸಫರ್ ಮಾಡಿಬಿಟ್ಟಿದ್ದೆ ಮಗು ಹೆಲ್ತ್ ವಿಷಯಕ್ಕೆ. ಸೊ ನಾನು ಗುರುಗಳಿಗೆ ತುಂಬ ಗ್ರ್ಯಾಟಿಟ್ಯೂಡ್ ಕೊಡ್ತೀನಿ. ಮತ್ತು ಈ ವಿದ್ಯೆಯಿಂದ ಬರೀ ದುಡ್ಡು, ಹಣ, ಯಶಸ್ಸು ಮಾತ್ರ ಅಲ್ಲ, ತುಂಬ ಜನರ ಪ್ರೀತಿನ ಗಳಿಸ್ಬೋದು, ಎಷ್ಟೋ ಜನರ ದುಃಖನ ನಾವು ನಿವಾರಿಸ್ಬೋದು. ಅದಕ್ಕಿಂತ ದೊಡ್ಡದು ಇನ್ನೇನೂ ಸಾಧ್ಯ ಇಲ್ಲ. ಈಗ ಒಬ್ಬರು ದುಃಖ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬಂದಾಗ ಮತ್ತೆ ಅವರು ನೀವು ಹೇಗೆ ಹೇಳ್ಕೊಂಡ್ರಿ ಹಾಗಾಗಿರ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕಲ್ವ.